ಮರಿನೂ ಇಲ್ಲಿಂದ ಆಲ್ ಓವರ್ ಕರ್ನಾಟಕ 1000 ಮರಿನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಮೇಡಮ್ ನಾವು. ಇಲ್ಲಿ ಒಂದಿನಕ್ಕೇನು ಆಗೋದಿಲ್ಲ, ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಪೇಷನ್ಸ್ ಬೇಕು, ತಾಳ್ಮೆ ಇಂಪಾರ್ಟೆಂಟ್. ಆ ಒಂದ್ಸಲಿ ನೀರ್ಗಿಳಿದ್ಮೇಲೆ ಈಜ್ಲೇಬೇಕು, ದಡ ಸೇರ್ಲೇಬೇಕು, ಹಂಗಂತ ಎದ್ರುಕೊಂಡು ಕೂತ್ಕೊಳ್ಳೋ ಮಾತೇ ಇಲ್ಲ ನಮ್ಮ ಹತ್ರ. ಕುರಿ ನಮ್ಮ ಲೈಫಲ್ಲಿ ಬಂದಮೇಲೆ ನಮ್ಮ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಿಸಿದ್ದೀವಿ, ನಾವು ಜೀವನದಲ್ಲಿ ತುಂಬ ನೆಮ್ಮದಿಯಾಗಿದ್ದೀವಿ ಮೇಡಮ್. ಇದು ನಮ್ಮ ಲೈಫಿಗೆ ಬಂದಮೇಲೆ ಇದು ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ಮೇಡಮ್. ಪ್ರಾಣಿ ಸಾಕಾಣಿಕೆಯಲ್ಲಿ ನನ್ನ ಇನ್ಸ್ಪಿರೇಷನ್ ಬಂದು ದರ್ಶನ್ ಸರ್. ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು, 4 ಕುರಿ ಇದ್ರೆ ತಗೊಂಡೋಗಿ ಮಾರಿ ಮನೆ ಕಷ್ಟ ತೀರಿಸ್ತಾರೆ. ಹಾಯ್ ಹೆಲೋ ನಮಸ್ಕಾರ. ಸೊ ಸ್ನೇಹಿತರೆ, ಇನ್ ಕೇಸ್ ನೀವು ಬಕ್ರೀದ್ ಟೈಮಲ್ಲಿ ನಾನು ಒಳ್ಳೆ ಲಾಭವನ್ನ ಮಾಡಬೇಕು ಅಂತಂದ್ರೆ ಎಳಗಾ ಕುರಿ ಸಾಕಾಣಿಕೆ ಅತ್ಯುತ್ತಮ ಅನ್ನೋದು ನಾವು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ವಿ. ಆದ್ರೆ ಎಳಗಾ ಕುರಿಯನ್ನ ಇನ್ ಕೇಸ್ ನೀವು ಸಾಕಾಣಿಕೆ ಮಾಡಬೇಕು ಅಂತ ಇದ್ರೆ ಎಲ್ಲಿಂದ ನಾವು ಮರಿಗಳನ್ನ ತರಬೇಕಾಗತ್ತೆ, ಎಷ್ಟು kg ಅವುಗಳು ತೂಕಬೇಕಾಗತ್ತೆ, ಏನೆಲ್ಲ ಗುಣಲಕ್ಷಣಗಳನ್ನ ನಾವು ನೋಡಿ ತರಬೇಕು, ಮಾರ್ಕೆಟ್ ಎಲ್ಲಿದೆ, ತಂದ ಮೇಲೆ ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಅವುಗಳಿಗೆ ಏನೆಲ್ಲ ರೋಗ ಬರುತ್ತೆ, ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಮದ್ದು ಮಾಡಬೇಕು, ಹೀಗೆ A to Z ಇನ್ಫಾರ್ಮೇಶನ್ ಅನ್ನ ಇವತ್ತು ನಿಮಗೆ ಮಹಾಲಕ್ಷ್ಮಿ ಅವರು ಕೊಡ್ತಾರೆ. ಸೊ ನಾವಿವತ್ತು ಬಂದಿರುವಂತದ್ದು ತುಮಕೂರಿನ ನಾಗವಲ್ಲಿಗೆ. ಸೊ ಲಾಸ್ಟ್ ಒಂದು ವಿಡಿಯೋದಲ್ಲಿ ಎಳಗಾ ಕುರಿ ಸಾಕಾಣಿಕೆಯಿಂದ ಬಕ್ರೀದ್ ಟೈಮಲ್ಲಿ ನಾವು ಹೇಗೆ ಲಾಭ ಮಾಡಬೇಕು ಅನ್ನೋ ಡೀಟೇಲ್ಸ್ ಅನ್ನ ಇವರೇ ಕೊಟ್ಟಿದ್ರು. ಸೊ ಇನ್ ಕೇಸ್ ಮರಿಗಳನ್ನ ನೀವು ಸಾಕ್ತಿರಿ ಅಂತಂದ್ರೆ ಇದೇ ರೈಟ್ ಟೈಮ್. ಸೊ ಈಗ ನೀವು ಮರಿಗಳನ್ನ ತಂದು ಸಾಕಿದ್ರೆ ಈ ಬಕ್ರೀದ್ ಟೈಮ್ಗೆ ನೀವು ಎಳಗಾ ಕುರಿಯಿಂದ ಒಳ್ಳೆ ಲಾಭವನ್ನ ಗಳಿಸಬಹುದು. ಹಾಗಾದ್ರೆ ಮಹಾಲಕ್ಷ್ಮಿ ಅವರು ಇಲ್ಲೇ ಇದ್ದಾರೆ. ಸೊ ಫಾರ್ಮ್ ಅನ್ನ ನೋಡ್ಕೊಳ್ತಾ ಇದ್ದಾರೆ. ಸೊ ನಾವು ಆಲ್ರೆಡಿ ಬಂದಿದ್ದೀವಿ. ಇವತ್ತು ಅದ್ಭುತವಾದಂತಹ ಒಂದು ಇಂಟರ್ವ್ಯೂನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ, ಬನ್ನಿ. ಸೊ ಮ್ಯಾಮ್, ಈಗ ಲಾಸ್ಟ್ ಎಪಿಸೋಡ್ ಅಲ್ಲಿ ನೀವು ಅಂದ್ರೆ ಲಾಸ್ಟ್ ನಾವು 1 year ಬ್ಯಾಕ್ ಇಂಟರ್ವ್ಯೂ ಮಾಡಿದ್ವಿ ಅಂತ ಅನ್ಕೋತೀವಿ. ಸೊ ಅವಾಗ ಹೇಗೆ ಎಳಗನ್ನ ಸೇಲ್ ಮಾಡಬೇಕು ಅನ್ನೋದನ್ನ ಹೇಳಿದ್ರಿ ಬಕ್ರೀದ್ಗೆ. ಸೊ ಈಗ ಇನ್ ಕೇಸ್ ಈಗ ಬಕ್ರೀದ್ಗೆ ಮರಿಗಳನ್ನ ತರ್ತೀವಿ ಅಂತಂದ್ರೆ ರೈಟ್ ಟೈಮ್. ಸೊ ಹೆಂಗ್ ತರಬೇಕು, ಎಲ್ಲಿಂದ ತರಬೇಕು? ನಾವು ಬಕ್ರೀದ್ಗೆ ಎಳಗ ಮರಿಗಳನ್ನ ಉತ್ತರ ಕರ್ನಾಟಕದಿಂದ ತಗೊಬರ್ತೀವಿ ಮೇಡಮ್. ಉತ್ತರ ಕರ್ನಾಟಕದಿಂದ ತಗೊಂಡ್ಬಂದು ನಾವು ಸೇಲ್ ಮಾಡ್ತೀವಿ. ಮರಿನೂ ಇಲ್ಲಿಂದ ಆಲ್ ಓವರ್ ಕರ್ನಾಟಕ 1000 ಮರಿನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಮೇಡಮ್ ನಾವು. ಮರಿಗಳನ್ನ ಅಂದ್ರೆ ನಾವು ಬಕ್ರೀದ್ ಹಬ್ಬ ಆಗಿ 1 ವಾರಕ್ಕೆನೆ ನಾವು ಮರಿಗಳನ್ನ ತಗೊಂಬರಕ್ ಶುರು ಮಾಡ್ತೀವಿ. ಅಂದ್ರೆ ನಾವು ತಗೋಬರೋದೆಲ್ಲ 3 ತಿಂಗಳು 4 ತಿಂಗಳು ಮರಿಗಳನ್ನ ನಾವು ತಗೋಬರ್ತೀವಿ. ಸಣ್ಣ ಮರಿಗಳನ್ನೇ ತಗೋಬರೋದು, ನಾವ್ ಯಾವ್ದು ದೊಡ್ಡ ಮರಿಗಳನ್ನ ತಗೋಬರಲ್ಲ. ಇನ್ ಕೇಸ್ ಇದೊಂದು ಮರಿ ಬಂದು 15 ದಿವಸ ಆಗಿದೆ, ಇದೊಂದು ದೊಡ್ಡ ಮರಿ ಅಂದ್ರೆ ಯಾರಿಗೋ ಮರಿ ತೆಕ್ಕೊಡಕ್ ಹೋದಾಗ ಇಷ್ಟ ಆಗಿ ತಗೊಂಡಿದ್ದಷ್ಟೇ. ಇನ್ ಮಿಕ್ಕಿದ್ದೆಲ್ಲ ನಾನು ತಗೊಂಡಿರೋದೆಲ್ಲ ಸಣ್ಣ ಮರಿಗಳೇ. ಸಣ್ಣ ಮರಿ ಅಂದ್ರೆ ಒಂದು 3-4 ತಿಂಗಳು ಮರಿಗಳು ತಗೊಂಡಿರೋದು. ಮಿನಿಮಮ್ ಅಂದ್ರೆ 12ರಿಂದ 15, 20, ಒಂದು 18 kg ಅವರೇಜ್ ಒಳಗಡೆ ಇರುತ್ತೆ. ಟೋಟಲಿ ನಾನು 200 ಮರಿ ತರಿಸಿದ್ದೆ ಮೇಡಮ್. ನಾನು 200 ಮರಿ ತರಿಸಿ ಅದರಲ್ಲಿ 150 ಮರಿನ ಸೆಲೆಕ್ಷನ್ ವೈಸ್ ಅಂದ್ರೆ ಯಾರಾದ್ರೂ ಅಕ್ಕಪಕ್ಕ ಸಾಕೋರು ಅಂತಾರೆಲ್ಲ ತಗೊಂಡ್ರು. ಇನ್ನ 50 ಮರಿ ಉಳಿಕೆ ಆಯ್ತು. 50 ಮರಿನೂ ನಾನೇ ಇಟ್ಟಿದ್ದೀನಿ. ಬಟ್ ನಾನು ಯಾವ್ದು ಈ ವರ್ಷ ಸೆಲೆಕ್ಷನ್ ಇಟ್ಟಿಲ್ಲ. ವೀಕ್ಸ್ ಮರಿಗಳನ್ನ ನಾನು ಇಟ್ಟು ಸಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಮರಿ ಬಿಟ್ಟು 4 ತಿಂಗಳಾಗಿದೆ. ಈಗ 4 ತಿಂಗಳಿಗೆ ಮರಿಗಳು ಇಷ್ಟು ಈಗ ಗ್ರೋತಿಂಗ್ ಬಂದಿದೆ. ಇನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಿ ವರ್ಷಕ್ಕೆ 50 ಲಕ್ಷ ಯಾವ ರೀತಿಯಾಗಿ ಗಳಿಸಬೇಕು ಅಂತ ಗೊತ್ತಾಗ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಪಶುಸಂಗೋಪನೆಗೆ ಸಂಬಂಧಪಟ್ಟಂತ 10ಕ್ಕೂ ಹೆಚ್ಚು ಕೋರ್ಸ್ಗಳು ಕೇವಲ 399ಕ್ಕೆ ಈಗ ಲಭ್ಯ ಇದೆ. ಅಷ್ಟೇ ಅಲ್ಲ, ಪರ್ಸನಲ್ ಫಿನಾನ್ಸ್, ಬಿಸ್ನೆಸ್, ಕೃಷಿಯ ಬೇರೆ ಬೇರೆ ಕೋರ್ಸ್ಗಳನ್ನ ನಾನು ಕೂಡ ವೀಕ್ಷಿಸಬೇಕು, ಅದರ ಬಗ್ಗೆ ಕಲಿಬೇಕು ಅಂತ ಇದ್ರೆ 500ಕ್ಕೂ ಹೆಚ್ಚು ಕೋರ್ಸ್ಗಳು ಈಗ ತಿಂಗಳಿಗೆ ಕೇವಲ 999ಕ್ಕೆ ಲಭ್ಯ ಇದೆ. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕಂಪ್ಲೀಟ್ ಈ ಫರ್ ಎಲ್ಲ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಕಂಪ್ಲೀಟ್ ರೋಮ ಬಂದು ಮೇಡಮ್, ಇದಕ್ಕೆ ಮರಿಗಳು ನಾವು ಅಲ್ಲಿಂದ ನಾವು ತಗೊಂಡ್ ಬಂದಾಗ, ನಾನು ಎಷ್ಟೋ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಕೇಳಿದೀನಿ, ಮರಿಗಳು ಅಲ್ಲಿಂದ ತಗೊಂಡ್ಬಂದಾಗ 3 ದಿನ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. ಅಂದ್ರೆ ಬಿಸಿನೀರಿಗೆ ಬೆಲ್ಲ ಹಾಕಿ ಇಡೋದು. ಅಂದ್ರೆ ಬೆಲ್ಲ ಹಾಕಿ ಇಡೋದು ಅಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ವರ್ಷ ಪೂರ್ತಿ ಇಡ್ಬೇಕೇನೋ ಇಲ್ಲ ವಾರ ಪೂರ್ತಿ ಇಡ್ಬೇಕೇನೋ ಅಂತಾರ ಅನ್ಕೊಂತಾರೆ. ಬಟ್ ಅದು ರಾಂಗ್ ರೈಟ್. ಬೆಲ್ಲನ 3 ದಿನ ಆಗ್ಬೇಕಷ್ಟೇ. ಅಂದ್ರೆ ಜಾಸ್ತಿ ಬೆಲ್ಲ ಹಾಕಿದ್ರೆ ಓವರ್ ಹೀಟ್ ಆಗಿ ಬಾಯಲ್ಲಿ ಉಣ್ಣೆ ಆಗಕ್ ಶುರುವಾಗುತ್ತೆ. ಅದರಿಂದ ಅದಕ್ಕೆ ಬೆಲ್ಲನ ಸ್ವಲ್ಪ ಕಡಿಮೆನೆ ಆಗ್ಬೇಕು. ಅಂದ್ರೆ 3 ದಿನ ಆಗ್ಬೇಕಷ್ಟೇ. ಅಂದ್ರೆ ಆ ಮರಿ ಹತ್ರನೂ ಹೋಗ್ಬಾರ್ದು. ಅದಕ್ಕೆ ಸುಸ್ತಾಗಿರುತ್ತೋ ಮತ್ತೆ ಬೇರೆ ಏನೇ ಒಂದು ಕಾಯಿಲೆ ಏನೇ ಇದ್ರೂ ಗೊತ್ತಾಗ್ಬಿಡುತ್ತೆ. ಆಗ ನಾವು ಮರಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕು 3 ದಿನ. ಬೆಲ್ಲ ಏನಕ್ಕೆ ಮ್ಯಾಮ್ ಮೇನ್? ಅಂದ್ರೆ ಮರಿಗೆ ಇದು
ಸುಸ್ತಾಗಿರುತ್ತಲ್ವ ಮೇಡಮ್, Okay. ಅಂದ್ರೆ ಅದಕ್ಕೆ ಕ್ಯಾಲ್ಸಿಯಂ ಸಿಗ್ದಂಗ ಆಗುತ್ತೆ. ಬೆಲ್ಲದಲ್ಲಿ ಹೌದು ಮೇಡಮ್, ಕ್ಯಾಲ್ಸಿಯಂ ಇರುತ್ತೆ, ಸುಣ್ಣದ ಅಂಶ ಎಲ್ಲ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಬೆಲ್ಲ ಕೊಡೋದ್ರಿಂದ ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ಮತ್ತೆ ನಾವು ಬಂದಿದ ತಕ್ಷಣ ಮರಿಗಳಿಗೆ ತಿಂಡಿ ಕೊಡೋದು, ಹಸಿಮೇವು ಕೊಡೋದು ಅದೆಲ್ಲ ಮಾಡಬಾರ್ದು ಮೇಡಮ್. ನಾನು ಹೇಳ್ತಾನೆ ಇರ್ತೀನಿ, ನಾನು ಆಲ್ ಓವರ್ ಕರ್ನಾಟಕ 1000 ಮರಿ ಕೊಟ್ಟಿದ್ದೀನಿ. ಅದರಲ್ಲಿ ಕೆಲವರು ನಾನು ಹೇಳೋ ರೀತಿನೂ ಫಾಲೋ ಮಾಡ್ತಿದ್ದಾರೆ, ಕೆಲವರು ಸ್ವಲ್ಪ ಜನ ಫಾಲೋ ಮಾಡದೆ ಫೇಲ್ಯೂರು ಆಗ್ತಿದ್ದಾರೆ. ಬೇಗ ಗ್ರೋತ್ ಮೇಡಮ್. ಇಲ್ಲಿ ಒಂದಿನಕ್ಕೆ ಏನೂ ಆಗೋದಿಲ್ಲ, ಒಂದು ತಿಂಗಳಿಗೂ ಕೂಡ ಏನೂ ಆಗೋದಿಲ್ಲ. ಎಸ್ಪೆಷಲಿ ಬಕ್ರೀದ್ ಹಬ್ಬದ ಮರಿಗಳನ್ನ ನಾವು 10 ಇಂದ 11 ತಿಂಗಳು ನಾವು ಇಟ್ಕೊಬೇಕಾಗುತ್ತೆ. ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಪೇಷನ್ಸ್ ಬೇಕು, ತಾಳ್ಮೆ ಇಂಪಾರ್ಟೆಂಟ್. ಇದ್ರಲ್ಲಿ ತಾಳ್ಮೆ ಇದ್ರೇನೆ ಮಾತ್ರ ಜಯಿಸಕ್ಕಾಗೋದು, ಇಲ್ಲ ಅಂದ್ರೆ ಖಂಡಿತ ಆಗಲ್ಲ. ಮರಿಗಳು ಏನಾದ್ರೂ ಕಾಯಿಲೆ ಬಿತ್ತು ಅಂದ್ರೆ, ಈಗ ನಮ್ಗೆ ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ನಾವ್ ಹೇಗೆ ಹಾಸ್ಪಿಟಲ್ಗೆ ಹೋಗ್ತೀವೋ ಅದೇ ರೀತಿ ಮರಿಗೆ ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ಇನ್ ಕೇಸ್ ಅದನ್ನ ಅವತ್ತೇ ನಾವು ಟ್ರೀಟ್ ಮಾಡಬೇಕು. ಇವತ್ತು ಕಾಯಿಲೆ ಬಂದು ನಾಳೆ ನೋಡ್ಕೋತೀವಿ, ನಾಳದ್ ನೋಡ್ಕೋತೀವಿ ಅಂದ್ರೆ ಅದು ಓವರ್ ಫೀವರ್ ಆಗುತ್ತೆ, ಮತ್ತೆ ಓವರ್ ಕಾಯಿಲೆಗಳು ಎಕ್ಸ್ಪೈರ್ಡ್ ಆಗುತ್ತೆ. ಅದರಿಂದ ಮರಿಗಳೇನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಅದರಿಂದ ಮರಿಗಳಿಗೆ ಎದುರ್ಕೊಳಕ್ ಶುರು ಮಾಡ್ತಾರೆ ಕೆಲವರು. ಸೊ ಮ್ಯಾಮ್, ಈಗ ನೀವು ಕಾಯಿಲೆ ಬಗ್ಗೆ ಹೇಳಿದ್ರಲ್ವಾ, ಸೊ ಮೇನ್ ಆಗಿ ಏನೇನ್ ಕಾಯಿಲೆ ಬರುತ್ತೆ? ಮೇನ್ ಆಗಿ ಮರಿಗಳು ತಂದಿದ ತಕ್ಷಣ ಬರೋದು ಅಂದ್ರೆ ಫೀವರ್, ಇಲ್ಲಾಂದ್ರೆ ಲೋ BP ಆಗುತ್ತೆ. ಮಿನಿಮಮ್ ಒಂದ್ ಟೆಂಪರೇಚರ್ ಇಟ್ಕೊಳ್ಳಿ. ಒಂದ್ ಮರಿ ನಾವು ಈಗ 50 ಮರಿ ನಾವು ತಗೊಂಬಂದಿದೀವಿ ಅಂದ್ರೆ ಎಲ್ಲ ಒಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟಿರ್ತೀವಿ. 50 ಮರಿಗೂ ನಾವ್ ಏನಾದ್ರೂ ಊಟ ಹಾಕಿರ್ತೀವಿ, ಒಂದ್ ಹಾಫ್ ಅನ್ ಅವರ್ ನಿಂತ್ಕೊಂಡು ನೋಡಿ ಏನಂತ ಮರಿಗಳು ಮೇವು ತಿಂತಿದ್ಯಾ ತಿಂತಿಲ್ವಾ ಅಂತಾನು ಒಂದು ಅಬ್ಸರ್ವೇಷನ್ ಮಾಡಿ. ಯಾವ ಮರಿ ತಿಂತಾ ಇಲ್ವೋ ಆ ಮರಿಗೆ ಟೆಂಪರೇಚರ್ ಇಡಿ. ಅವ್ರು ಏನ್ ಮಾಡ್ತಾರೆ, ಕೆಲವರು ಜ್ವರ ಬಂದಿರ್ಬೋದೇನೋ ಅಂತ ಅನ್ಕೊಂಡು ಫೀವರ್ ಮಾತ್ರೆ ಆಗ್ಬಿಡ್ತಾರೆ. ಅದೇನಾಗುತ್ತೆ, ಅದು ಟೆಂಪರೇಚರ್ ಡೌನ್ ಆಗುತ್ತೆ, ಲೋ BP ಆಗುತ್ತೆ, ಮರಿ ಸತ್ತೋಗ್ಬಿಡುತ್ತೆ. ಇನ್ ಕೇಸ್ 100 ಮೇಲೆ ಇತ್ತು ಅಂದ್ರೆ 101, 102 ಅದು ನಾರ್ಮಲ್, ಅಂದ್ರೆ ಜ್ವರ ಇರೋದಿಲ್ಲ ಅಂತ. 103 ಮೇಲೆ ಹೋಯ್ತು ಅಂದ್ರೆ ಲೈಟ್ ಆಗಿ ಫೀವರ್ ಶುರುವಾಗಿದೆ ಅಂತ. ಇನ್ ಕೇಸ್ 100 ಒಳಗಡೆ ಬಂತು, 99, 98 ಅಂತ ಬಂದ್ರೆ ಅಂದ್ರೆ ಲೋ BP ಆಗ್ತಿದೆ ಅಂತ. ಇದಕ್ಕೆ ಜಾಸ್ತಿ ಕಾಣಿಸ್ಕೊಳ್ಳೋದೆ ಲೋ BPಗಳು ಮೇಡಮ್. ಅಂದ್ರೆ ಸಣ್ಣ ಮರಿಗಳು ತಂದ್ರೆ ಲೋ BPಗಳು ಶುರುವಾಗುತ್ತೆ. ಯಾಕಂದ್ರೆ ಸ್ಪ್ರೆಡ್ ಆಗೋದು ಕಾಯಿಲೆ ಏನಾದ್ರು ಬರುತ್ತಾ? ಸ್ಪ್ರೆಡ್ ಆಗೋಂಥದ್ದು ಏನು ಬರಲ್ಲ ಮೇಡಮ್. ಬಾಯಿ ಉಣ್ಣೆ ಬರುತ್ತೆ. ಬಾಯಿ ಉಣ್ಣೆ ಒಂದೇನಾದ್ರೂ ಬಂದ್ರೆ ಒಂದಕ್ಕೊಂದು ಸ್ಪ್ರೆಡ್ ಆಗುತ್ತೆ. ಬಾಯಿ ಉಣ್ಣೆ ಬಂದ್ರೂ ಕ್ಯೂರ್ ಮಾಡ್ಕೋಬಹುದು. ಇದ್ರಲ್ಲಿ ಕ್ಯೂರ್ ಅದಕ್ಕೆ ಏನ್ ಮೆಡಿಸಿನ್ ಮ್ಯಾಮ್? ಈಗ ನಾವು ಮನೆಯಲ್ಲೇ ಏನಾದ್ರು ಒಂದು ಎಮರ್ಜೆನ್ಸಿಗೆ ಮಾಡ್ಕೋತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಜ್ವರಕ್ಕಾಗಿರ್ಬೋದು, ಅಥವಾ ನೀವು ಹೇಳಿದ್ರಿ ಬಾಯಿ ಉಣ್ಣೆ ಆಗುತ್ತೆ, ಸೊ ಅದಕ್ಕೆ ಏನ್ ಮೆಡಿಸಿನ್ ಕೊಡ್ತೀರಾ? ಜ್ವರ ಅಂತ ಏನಾದ್ರು ಬಂದ್ರೆ ರುಮಿನೆಟ್ ಪ್ಲೇಸ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಅದನ್ನ ಆಫ್ ಮಾತ್ರೆ ಹಾಕ್ಬಿಟ್ರು, ಕಾಲ್ ಭಾಗ ಮಾತ್ರೆ ಹಾಕಿದ್ರು ರಿಕವರ್ ಆಗುತ್ತೆ. ಬಾಯಿ ಉಣ್ಣೆ ಆಯ್ತು ಅಂದ್ರೆ ಜ್ವರ ಮತ್ತೆ ಬಾಯಿ ಉಣ್ಣೆಗೂ ಜೇನುತುಪ್ಪನ ಸವರ್ಬೇಕು. ಜೇನುತುಪ್ಪನ ಸವರ್ತಾ ಬಂದ್ರೆ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ, ಟೇಸ್ಟ್ಗೂ ತಿಂತಾ ಬರುತ್ತೆ. ಅಕಸ್ಮಾತ್ ಇನ್ ಕೇಸ್ 100 ಒಳಗಡೆ ಏನಾದ್ರು ಲೋ BP ಸಡನ್ ಆಗಿ ಆಗ್ತಾ ಇದೆ ಅಂತ ಅನ್ಕೊಂಡಾಗನು ಜೇನುತುಪ್ಪ ಹಾಕ್ಬೇಕು, ಇಲ್ಲಾಂದ್ರೆ ಬೆಲ್ಲ ಕೊಡ್ಬೇಕು, ಈರುಳ್ಳಿ ಕೊಡ್ಬೇಕು. ಆವಾಗ ಟೆಂಪರೇಚರ್ ರೈಸ್ ಆಗುತ್ತೆ. ತಿನ್ನುತ್ತೆ ಮೇಡಮ್. ನಾವು ಬಲವಂತವಾಗಾದ್ರೂ ಸರಿ, ದವಡೆಲಿ ಇಟ್ಟಾದ್ರೂ ಸರಿ ತಿನ್ನಿಸ್ಬೇಕು, ಇಲ್ಲ ಪೇಸ್ಟ್ ಮಾಡಾದ್ರೂ ಸರಿ ತಿನ್ಸಿದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅವಾಗ ಮರಿ ರಿಕವರ್ ಆಗುತ್ತೆ. ಇನ್ ಕೇಸ್ ಈಗ ನಾನು ಕೊಟ್ಟಿರೋ ಒಂದ್ ಕೆಲವು ಶೆಡ್ಗಳಲ್ಲಿ 1 ಮರಿ 2 ಮರಿ ಸತ್ತೋಗ್ತಿದ್ದಂಗೆನೆ ಅವ್ರು ಎದುರ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಯಾವ್ದೇ ಕಾರಣಕ್ಕೆ ಎದುರ್ಕೋಬೇಡಿ. 1 ಮರಿ 2 ಮರಿ ಸತ್ತೋಗ್ತಿದ್ದಂಗೆ ಪೋಸ್ಟ್ ಮಾರ್ಟಮ್ ಮಾಡಿಸಿ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನು ಆಗಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅವಾಗ ಇಡೀ ಶೆಡ್ಗೆ ಇಂಜೆಕ್ಷನ್ ಡಾಕ್ಟರ್ ಸಲಹೆ ಮೇರೆಗೆ ಮಾಡಿಸ್ಕೋಬಹುದು. ಅಂಡ್ ಇನ್ನೊಂದು ವೆದರ್ ಬಗ್ಗೆ ಕೇಳ್ಬೇಕು ಮ್ಯಾಮ್. ಈಗ ಫಾರ್ ಎಕ್ಸಾಂಪಲ್ ಈಗ ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಈ ಎಳಗ ಮರಿಗಳು ಸೆಟ್ ಆಗುತ್ತಾ? ಆಮೇಲೆ ಈ ವೆದರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಕಷ್ಟ ಇದೆ ಮೇಡಮ್. ಉತ್ತರ ಕರ್ನಾಟಕದಿಂದ ಮರಿಗಳನ್ನ ತಗೊಂಬಂದಾಗ 1 ತಿಂಗಳು ನಾವು ಹೇಳ್ದಂಗೆ ಕೇಳಕ್ಕೆ ಮರಿಗಳು 1 ತಿಂಗಳು ಬೇಕಾಗುತ್ತೆ ಮೇಡಮ್. 1 ತಿಂಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ 1 ತಿಂಗಳು ಬೇಕಾಗುತ್ತೆ. 1 ತಿಂಗಳು ಮಿನಿಮಮ್ ಅಂದ್ರೆ ಹಸಿ ಮೇವು ಕೊಡ್ಲೇಬಾರ್ದು. ಇಬ್ನಿಲ್ ಕುಯ್ದಿರೋ ಜೋಳ ಆಗ್ಲಿ, ಹಸಿ ಏನೇ ಆಗ್ಲಿ, ಪ್ರತಿಯೊಂದು ಹಸಿ ಸಪ್ಪೆ ಆಗ್ಲಿ ಏನು ಕೊಡಬಾರ್ದು. ಅವ್ರೇನ್ ಮಾಡ್ತಾರೆ, ಮರಿ ತಂದು 4-5 ದಿನಕ್ಕೆ ಇಬ್ನಿದು ಕುಯ್ದು ಬಿಡ್ತಾರೆ, ಹಾಕ್ಬಿಡ್ತಾರೆ. ಅದಕ್ಕೆ ಕೆಮ್ಮು ಶುರುವಾಗ್ಬಿಡುತ್ತೆ. ಅದು ಕೆಮ್ಮಂತ ಒಂದ್ಸಲಿ ಬಂದ್ರೆ ಅದು ಕಂಟ್ರೋಲೇ ಸಿಗಲ್ಲ ಮೇಡಮ್. ಕಂಟ್ರೋಲ್ ಸಿಗಲ್ಲ. ಮತ್ತೆ ಬೇದಿ ಶುರುವಾಗುತ್ತೆ. ಎಕ್ಸಾಂಪಲ್ ನಂದೊಂದು ಆ ಕಡೆ ಶೆಡ್ ಅಲ್ಲಿ ಇದೆ, ನಮ್ಮ ಮನೇಲೂ ಹಾಕಿದ್ದಾರೆ ಹಸಿ ಸೊಪ್ಪು. ಅದು ಬೇದಿಯಾಗಿ ಅದು ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಅದು ರಿಕವರೇ ಆಗಿಲ್ಲ ಮತ್ತೆ. ಆ ತರನೂ ಆಗುತ್ತೆ. ಬಟ್ ಉಳ್ಕೊಂಡಿದೆ, ಬಟ್ ರಿಕವರ್ ಅಂದ್ರೆ ಗ್ರೋತಿಂಗ್ ಬರಲ್ಲ. ಆ ತರ ಎಲ್ಲ ಇನ್ ಕೇಸ್ ಮಾಡಬೇಡಿ. ಏನೇ ಇದ್ರು ಜಾಸ್ತಿ ಡ್ರೈ ಫ್ರೂಟ್ಸ್ ಅಂದ್ರೆ ಒಣಗಿರೋ ಅಂತ ಪದಾರ್ಥಗಳು, ಉಳ್ಳಿ ಒಟ್ಟು, ರಾಗಿ ಹುಲ್ಲು, ಇಲ್ಲಾಂದ್ರೆ ಜೋಳ ಇರುತ್ತೆ ಅದನ್ನು ಒಣಗಿರೋದು ಎಲ್ಲ ಪುಡಿ ಮಾಡಿ ಕೂಡ ಹಾಕ್ಬೋದು. ಫುಡ್ ಎಷ್ಟು ದಿನ ಕೊಡ್ತೀರಾ ಈ ಮರಿಗಳಿಗೆ? ಫುಡ್ ಮರಿ ತಗೊಂಡ್ಬಂದು 1 ವಾರ ನಾವು ಫುಡ್ ಕೊಡಲ್ಲ ಮೇಡಮ್. 1 ವಾರ ನಾವು ಏನು ಫುಡ್ ಕೊಡಲ್ಲ. 1 ವಾರ ಆದ್ಮೇಲೆ ನಾವು ಡಿವಾರ್ಮಿನ್ ಮಾಡ್ತೀವಿ. ಡಿವಾರ್ಮಿನ್ ಮಾಡಾದ್ಮೇಲೆ ಅಂದ್ರೆ ಸಣ್ಣ ಮರಿಗೆ ಡಿವಾರ್ಮಿನ್ ಮಾಡ್ತೀವಿ ಅಷ್ಟೇನೆ, ದೊಡ್ಡ ಮರಿಗೆ ಡಿವಾರ್ಮಿನ್ ಮಾಡಬೇಡಿ. ಇನ್ ಕೇಸ್ ನೋಡಿ, ಇದು ದೊಡ್ಡ ಮರಿ, ಇದು ಬಂದು 15 ದಿವಸ ಆಗಿದೆ. ಇದಳಪ್ಪ
ಇದು ನೋಡಿ ಮೇಡಮ್, ಇದು ದೊಡ್ಡ ಮರಿ. ಇದು ಅಲ್ಲೇ ದೊಡ್ಡ ಮರಿ ತಗೊಂಡ್ ಬಂದಿರೋದು ನಾವು. ಇದು ದೊಡ್ಡ ಮರಿ ಬಂದಿರೋದ್ರಿಂದ ಇದಕ್ಕೆ ಡಿವಾರ್ಮಿನ್ ಮಾಡಬಾರ್ದು. ಏನ್ ಮಾಡ್ಬೇಕು ಅಂದ್ರೆ ಬ್ರೂಟಾನ್ ಆಗ್ಬೇಕು, ಸ್ಟಾರ್ಟಿಂಗ್ ಬ್ರೂಟಾನ್ ಆಗ್ಬೇಕು. ಸಣ್ಣ ಮರಿ ತಗೊಂಡ್ ಬಂದಿದ್ರೆ ಡಿವಾರ್ಮಿನ್ ಮಾಡ್ಬೇಕು. ಈ ದೊಡ್ಡ ಮರಿಗೆ ಬ್ರೂಟಾನ್ ಇದು ಡಿವಾರ್ಮಿನ್ ಮಾಡಿದ್ರೆ ಬೇದಿ ಆಗ್ಬಿಡುತ್ತೆ. ಅದೇನ್ ಮಾಡುತ್ತೆ, ಬ್ರೂಟಾನ್ ನೀವು ಬೆಳಿಗ್ಗೆ ಡೈಲಿ ಕೊಡ್ತೀರಾ ಅಲ್ವಾ? ಹೌದು ಮೇಡಮ್, ಡೈಲಿ ಕೊಡ್ತೀವಿ. ಇದು ಡಿವಾರ್ಮಿನ್ ಏನಾದ್ರು ಮಾಡಿದ್ರೆ ಬೇದಿ ಶುರುವಾಗಿ ಇದು ಮೈ ಇಳಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ಇದಕ್ಕೆ ನಾವು ಒಂದು 15 ದಿವಸ ಡಿವಾರ್ಮಿನ್ ಮಾಡಲ್ಲ. ಸಣ್ಣ ಮರಿಗಾದ್ರೆ ಡಿವಾರ್ಮಿನ್ 3-4 ದಿನಕ್ಕೆ ಮಾಡ್ತೀವಿ ನಾವು. ಅದರಿಂದ ಮರಿಗಳಲ್ಲಿ ಈಗ ಸಣ್ಣ ಸಣ್ಣ ಹುಳುಗಳೆಲ್ಲ ಸತ್ತೋಗುತ್ತೆ. ಆಮೇಲೆ ಬ್ರೂಟಾನ್ ಶುರು ಮಾಡ್ತೀವಿ. ಬ್ರೂಟಾನ್ ಶುರು ಮಾಡಿ ಆದ್ಮೇಲೆ ಫುಡ್ ಶುರು ಮಾಡ್ತೀವಿ ಮರಿಗಳಿಗೆ. ಮೇಡಮ್ ಮತ್ತೆ ಇನ್ನೂ ಒಂದು, ಮರಿಗೆ ಜಾಸ್ತಿ ತುಂಬಾ ಅಟ್ಯಾಕ್ ಆಗೋದು ಅಂದ್ರೆ ನಿಮೋನಿಯಾ, ಕೆಮ್ಮು. ಅಲ್ಲಿಂದ ಆ ವಾತಾವರಣದಿಂದ ಈ ವಾತಾವರಣಕ್ಕೆ ಬಂದ್ಮೇಲೆ ಮರಿಗೆ ಜಾಸ್ತಿ ಸ್ಟಾರ್ಟ್ ಆಗೋದು ಕೆಮ್ಮು. ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು ಅಂತ ಅಂದ್ರೆ, ಅದನ್ನ ಅಂದ್ರೆ ಮಾಮೂಲಿ ಇಂಜೆಕ್ಷನ್ಸು ಆಗ್ಬೋದು, ಶಿರಾಪ್ಸು ಬರುತ್ತೆ, ಅದನ್ನ ಹಾಕೊಂಡ್ರೆ ಸರಿ ಹೋಗುತ್ತೆ. ಇಲ್ವಾ ನಿಮೋನಿಯಾ ಆದ್ರೆ ಪೂರ್ತಿ ಇಲ್ಲೆಲ್ಲ ಇದಾಗುತ್ತೆ. ಹಸಿಮೇವು ಕೊಡಬೇಡಿ. ಆ ಟೈಮ್ ಕೆಮ್ಮು ಶುರುವಾದಾಗ ಹಸಿಮೇವು ಕೊಡಬೇಡಿ. ಹಸಿಮೇವು ಕೊಡದೇ ಇದ್ದಾಗ ಅವಾಗ ಸ್ವಲ್ಪ ಕೆಮ್ಮು ಕಂಟ್ರೋಲ್ ಬರುತ್ತೆ. ನೀವು ಎದುರುಕೊಳ್ಳೋದು ಹಂಗ್ ಮಾಡೋದು ಏನು ಬೇಡ. ಒಂದು ಈರುಳ್ಳಿ, ಮೆಣಸು ಈ ತರ ಜಜ್ಜಿ ಮಾಮೂಲಿ ನಾವು ಕೆಮ್ಮಿಗೆ ಏನ್ ತಗೊಂತೀವೋ ಅದನ್ನ ಕೊಡ್ತಾ ಬಂದ್ರೆ ಕೆಮ್ಮು ಕಂಟ್ರೋಲ್ ಬರುತ್ತೆ. ಅಕಸ್ಮಾತ್ 2 ತಿಂಗಳಾದ್ರೂ ಕೆಮ್ಮು ಇರುತ್ತೆ ಅಂದ್ರೆ ಅದು ಗರ್ಭಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಸತ್ತೆ ನೀರು ಅಂತ ಕುಡ್ದಿರುತ್ತೆ. ಅದರಿಂದ ಅದು ಕೆಮ್ಮು ಏನೇ ಮಾಡ್ರು ಕಂಟ್ರೋಲ್ ಬರಲ್ಲ. ನಾನು ಮರಿ ತಂದು 4 ತಿಂಗಳ ತಂದಿರೋದ್ರಿಂದ ಒಂದು ಮರಿ ಸತತವಾಗಿ ಕೆಮ್ತಾನೆ ಇದೆ ಇವತ್ತವರೆಗೂ. ನಾನು ಮರಿಗೆ ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡಿ ಮುಗಿಸಾದ್ಮೇಲೆ ನಮ್ಗೆ ಡಾಕ್ಟ್ರ್ ಹೇಳಿರೋದು ಅದು ಯಾವಾಗ್ಲೂ ಇದ್ದೇ ಇರುತ್ತಮ್ಮ, ಅದು ಏನು ಆಗೋದಿಲ್ಲ ಅಂತಾನು ಹೇಳಿದ್ದಾರೆ. ನಮ್ಮ ಹತ್ರ ಅದಿದೆ ಮೇಡಮ್, ಮರಿ ತೋರಿಸ್ತೀವಿ ಬೇಕಾದ್ರೆ ನೋಡಿ. ಅದು ಗ್ರೋತ್ ಬರಲ್ವಾ? ಗ್ರೋತ್ ಬರುತ್ತೆ ಮೇಡಮ್, ಏನ್ ತೊಂದರೆ ಇಲ್ಲ. ಗ್ರೋತ್ ಬರುತ್ತೆ, ಏನ್ ತೊಂದರೆ ಇಲ್ಲ. ಗ್ರೋತ್ ಬರುತ್ತೆ. ನಿಮೋನಿಯಾ ಬಂದ್ರೆ ಇಂಜೆಕ್ಷನ್ಸ್ ಇದೆ, ಅದನ್ನ ಇಡೀ ಶೆಡ್ಗೆ ಹಾಕಿಸಿ ಕಂಟ್ರೋಲ್ ಮಾಡ್ಕೋಬಹುದು ಕೆಮ್ಮು. ಅಷ್ಟು ಬಿಟ್ರೆ ಬೇರೆ ಏನು ಬರಲ್ಲ ಮೇಡಮ್. ನಾವು ವ್ಯಾಕ್ಸಿನ್ ಅಂತ ಬಂದ್ರೆ PPR ET ಮಾಡಿಸ್ಕೋತೀವಿ. ಅಷ್ಟು ಬಿಟ್ರೆ ನಮ್ಮ ವೆದರ್ಗೆ ನಾವು ಇನ್ನೇನು ಮಾಡಿಸಲ್ಲ. ಬಟ್ PPR ET 21 ದಿನ ಗ್ಯಾಪ್ ಅಲ್ಲಿ ನಾವು ವ್ಯಾಕ್ಸಿನ್ಸ್ನ ಮಾಡಿಸ್ಕೋತೀವಿ ಅಷ್ಟೇ ಮೇಡಮ್. ಅಂದ್ರೆ ನೀವು ತಗೊಂಡು ಹೋಗ್ಬೇಕಾ ಅಥವಾ ಅವರೇ ಬರ್ತಾರಾ ಹೆಂಗೆ? ಇಲ್ಲ ಮೇಡಮ್, ವ್ಯಾಕ್ಸಿನೇಷನ್ ನಾವೇ ಮಾಡ್ಕೋತೀವಿ. ನಾವೇ ಮಾಡ್ತೀವಿ ಮೇಡಮ್. ವ್ಯಾಕ್ಸಿನೇಷನ್ ನಾವೇ ಮಾಡ್ಕೊಂತೀವಿ, ಇಂಜೆಕ್ಷನ್ ನಾವೇ ಮಾಡಿಸ್ಕೋತೀವಿ. ಇನ್ ಕೇಸ್ ಏನಾದ್ರು ಜಾಸ್ತಿ ಏನಾದ್ರು ಕಾಯಿಲೆ ಬಂತು ಅಂದ್ರೆ ಡಾಕ್ಟರ್ಸ್ನ ರೆಫರ್ ಮಾಡ್ತೀವಿ, ಬಂದು ಇದು ಮಾಡ್ತಾರೆ. ಮತ್ತೆ ನಾನು ಯಾವುದೇ ರೀತಿ ಟ್ರೈನಿಂಗ್ ಕೂಡ ತಗೊಂಡಿಲ್ಲ. ನಾನು ಕುರಿ ಸಾಕಾಣಿಕೆಗೆ ಇಳ್ದಂಗಿಂದ ನಾನು ಯಾವುದೇ ರೀತಿನೂ ಟ್ರೈನಿಂಗ್ ತಗೊಂಡಿಲ್ಲ. ನಾನು ಏನಾದ್ರು ತಿಳ್ಕೊಂಡಿದ್ರೆ ಕುರಿಗಾಯಿಗಳ ಹತ್ರ ಮತ್ತೆ ನಮ್ಮ ಗುರುಗಳು ಹರಿಸರ್ ಹತ್ರ ಇಂಥವ್ರ ಹತ್ರ ನಾನು ತಿಳಿದು ಕಲ್ತ್ಕೊಂಡಿದ್ದೀನಿ ಹೊರತು ನಾನು ಇವತ್ತರೆಗೂ ಟ್ರೈನಿಂಗ್ ತಗೊಂಡಿಲ್ಲ ಮೇಡಮ್. ಅಂದ್ರೆ ಹಳೆ ಕಾಲದವ್ರ ಕುರಿಗಾಯಿಗಳು ಅವ್ರು ಏನೇನ್ ಮಾಡ್ತಾ ಇದ್ರು, ಮೆಡಿಸಿನ್ಸ್ ಏನು, ಆ ತರ ಅನುಭವದಲ್ಲಿ ನಾನು ಮರಿ ಸಾಕ್ತಾ ಇದ್ದೀನಿ. ನೀವು ಹೊಸದಾಗಿ ಏನಾದ್ರು ಸಾಕ್ಬೇಕಂದ್ರೆ ಟ್ರೈನಿಂಗ್ ತಗೊಳ್ಳಿ. ಇಲ್ಲ ನಾವೇನಾದ್ರೂ ಮರಿ ತೆಕ್ಕೊಟ್ಟಿ ಮಾಡಿರೋದಾದ್ರೆ ನಾವ್ ಹೇಳೋ ರೀತಿನ ಫಾಲೋ ಅಪ್ ಮಾಡಿ ಸಾಕು. ಕೆಲವರು ನನ್ನ ರೀತಿನ ಫಾಲೋ ಅಪ್ ಮಾಡ್ತಿದ್ದಾರೆ, ಬೇಜಾನ್ ಜನ ಇದ್ದಾರೆ. ಸೊ ನಿಮ್ಮ ಅಂಡರ್ ಅಲ್ಲಿ ಎಷ್ಟು ಜನ ಕುರಿಗಳನ್ನ ತಗೋತಾರೆ ಅಂಡ್ ಅವ್ರು ಹೆಂಗ್ ಸೇಲ್ ಮಾಡ್ತಾರೆ, ನೀವ್ ಹೆಂಗ್ ಹೇಳ್ಕೊಡ್ತೀರಾ ಅವರಿಗೆ? ಮೇಡಮ್ ನಾವು ಸೇಲಿಂಗ್ಸ್ ಅವ್ರಿಗೆ ಬಿಡ್ತೀವಿ, ಬಟ್ ಸಾಕಾಣಿಕೆ ಮಾತ್ರ ಹೇಳ್ಕೊಡ್ತೀನಿ. ಮತ್ತೆ ಕುರಿನೂ ನಾನೇ ತೆಕ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ 1,000 ಮರಿ ಕೊಟ್ಟಿದ್ದೀನಿ ಮೇಡಮ್. ಕರ್ನಾಟಕ ತುಂಬಾ 1,000 ಮರಿ ಕೊಟ್ಟಿದ್ದೀನಿ. ಕೆಲವರು ನಾನು ಹೇಳೋ ತರನೇ ಪ್ರೊಸೀಜರ್ ಫಾಲೋ ಮಾಡ್ತಿದ್ದಾರೆ, ಕೆಲವರು ಫಾಲೋ ಮಾಡ್ತಿಲ್ಲ. ನನ್ಗೆ ಅದೊಂದು ಬೇಜಾರಿದೆ. ದಯವಿಟ್ಟು ನಾನು ಹೇಳೋ ತರ ಪ್ರೊಸೀಜರ್ ಫಾಲೋ ಅಪ್ ಮಾಡಿ, ಖಂಡಿತ ಎಳಗ ಮರಿಗೆ ಏನು ಆಗಲ್ಲ. ಸೊ ಮ್ಯಾಮ್, ಈಗ ಕುರಿ ನಿಮ್ ಲೈಫಲ್ಲಿ ಬಂದ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ ಲೈಫಲ್ಲಿ? ಮೇಡಮ್ ನಾವು ಕುರಿ ನಮ್ಮ ಲೈಫಲ್ಲಿ ಬಂದ್ಮೇಲೆ ನಮ್ಮ 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಿಸಿದೀವಿ, ನಾವು ಜೀವನದಲ್ಲಿ ತುಂಬಾ ನೆಮ್ಮದಿಯಾಗಿದ್ದೀವಿ ಮೇಡಮ್. ಇದು ನಮ್ಮ ಲೈಫಿಗೆ ಬಂದ್ಮೇಲೆ ಇದು ನಮ್ಮ ಮನೆ ದೇವರು ಅಂತಾನೆ ಹೇಳ್ಬೋದು ಮೇಡಮ್. ಅಷ್ಟೇ ಮೇಡಮ್. ಅಷ್ಟು ಚೆನ್ನಾಗಿ ನೋಡ್ಕೋತೀರಾ. ಅಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ, ನೀವು ಎಲ್ಲಾ ಕುರಿಗಳಿಗೆ ಹೆಸರಿಟ್ಟಿದ್ದೀರಾ. ಸೊ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ರೆ, ಸೊ ನನ್ನ ಫೇವ್ರೆಟ್ ಕಟಪ್ಪ ಆಗಿತ್ತು. ಸೊ ಈ ಟೈಮಲ್ಲಿ ಏನೇನು ಹೆಸರಿಟ್ಟಿದ್ದೀರಾ? ಮೇಡಮ್ ನಾವು ಈ ಸಲಿನೂ ಹೆಸರು ಇಟ್ಟಿದ್ದೀವಿ. ನಾವು ದರ್ಶನ್ ಸರ್ ಅಭಿಮಾನಿ ಮೇಡಮ್, ಅದಕ್ಕೋಸ್ಕರ ಅವ್ರ ನೆನಪಿಗೋಸ್ಕರನೇ ಅವರ ಹೆಸರುಗಳನ್ನ ಇಟ್ಟಿದ್ದೀವಿ ಮೇಡಮ್. ಓಕೆ, ಸೊ ಹೇಳ್ಬೋದಾ ಮ್ಯಾಮ್ ಯಾವ್ದು ಹೆಸರು ಇಟ್ಟಿದ್ದೀರಾ? ಹೇಳ್ತೀನಿ ಮೇಡಮ್. ಓಕೆ ಮೇಡಮ್, ಇದು ಹೋದ್ಸಲಿ ಇಲ್ಲಿ ಕಟ್ಟಪ್ಪ ಅನ್ನೋ ಮರಿ ಕಟ್ಟಿದ್ವಿ. ಈ ಸಲಿ ಅದೇ ತರ ಮರಿನೇ ಕಟ್ಟಿದ್ವಿ, ಬಟ್ ಇದಕ್ಕೆ ಡೆವಿಲ್ ಅಂತ ಹೆಸರಿಟ್ಟಿದ್ವಿ ಮೇಡಮ್. ಡೆವಿಲ್ ಇದು ತುಂಬಾನೇ ಇದು ಆತರ ರ್ಯಾಶಸ್ ಆಗಿ ಆಡುತ್ತೆ. ಓಕೆ ಮೇಡಮ್, ಇದಕ್ಕೆ ಇದು 15 ದಿನ ಆಗಿದೆ ಮರಿ ಬಂದು. ಇದಕ್ಕೆ ಸಖತ್ತಾಗಿದೆ. ಇದು 15 ದಿನ ಆಗಿದೆ ಮೇಡಮ್. ಇದು ನಾವ್ ಇನ್ನೂ ಹೆಸರೇನು ಇಟ್ಟಿಲ್ಲ. ಇದು ಕೆಂಚ ಅಂತ ಹೆಸರು ಇಟ್ಟಿದ್ದೀವಿ ಮೇಡಮ್. ಇದು ಜಗ್ಗು ಮೇಡಮ್. ನಮ್ಮ ಈ ಸಲ ಹೈಲೈಟ್, ನಮ್ಮ ಶೆಡ್ಗೆ ಹೈಲೈಟ್ ಮರಿ ಈ ಸಲ. ಇದು ಜಗ್ಗು ಫೇಮಸ್. ಇದು ಕಾಟೇರ ಮೇಡಮ್. ದರ್ಶನ್ ಸಿನಿಮಾ ಕಾಟೇರ. ಓಕೆ, ಇದು ಕರಿಯ. ನೀವು ಆಲ್ರೆಡಿ ಡಿಸೈಡ್ ಮಾಡಿದ್ರಾ ಮ್ಯಾಮ್? ಹೌದು ಮೇಡಮ್, ಈ ಸಲ ನಾವು ದರ್ಶನ್ ಸರ್ ಅಭಿಮಾನಿ ಆಗಿರೋದ್ರಿಂದ ಈ ಸಲ
ಅವ್ರ ಹೆಸರನ್ನೇ ಇಡಬೇಕು ಅಂತ ನಮ್ಗೆ ಇನ್ಸ್ಪಿರೇಷನ್ ಬಂದು ದರ್ಶನ್ ಸರ್ ಮೇಡಮ್. ಹೌದು ಮೇಡಮ್, ಪ್ರಾಣಿ ಸಾಕಾಣಿಕೆಯಲ್ಲಿ ನನ್ನ ಇನ್ಸ್ಪಿರೇಷನ್ ಬಂದು ದರ್ಶನ್ ಸರ್. ಅವ್ರು ಒಂದು ಇಂಟರ್ವ್ಯೂಲ್ ಹೇಳಿದ್ರು 4 ಕುರಿ ಇದ್ರೆ ತಗೊಂಡೋಗಿ ಮಾರಿ ಮನೆ ಕಷ್ಟ ತೀರಿಸ್ಕೋಬಹುದು ಅಂತ. ಆ ಮಾತು 100% ಸತ್ಯವಾದ ಮಾತು ಮೇಡಮ್. ಮನೇಲಿ ಇವತ್ತು ಏನಾದ್ರು ಕಷ್ಟ ಬಂತು ಅಂದ್ರೆ 1 ಕುರಿ ತಗೊಂಡೋಗಿ ಸಂತೆಯಲ್ಲಿ ಮಾರ್ಕೊಂಡ್ ಬಂದಾರು ನಮ್ ಕಷ್ಟ ತೀರಿಸ್ಕೋಬಹುದು. ಅದರಿಂದ ಅವ್ರು ನಮ್ಗೆ ಇನ್ಸ್ಪಿರೇಷನ್ ಮೇಡಮ್. ಇದು ಕರಿಯಾ ಅಂತ, ಇದು ನನ್ನ ಮಗ ಸಾಕಿರೋದು ಜವಾರಿದು, ಫೈಟ್ರಿಗೆ ಅಂತ ತರಿಸಿದ್ದು ಕರಿಯಾ ಅಂತ ಇಟ್ಟಿದೆ ಮೇಡಮ್. ಸ್ವಲ್ಪ ಫೇಸ್ ಟರ್ನ್ ಮಾಡಿ ಮ್ಯಾಮ್, ಹೆಂಗಿದೆ ನೋಡೋಣ. ತುಂಬಾ ಚೆನ್ನಾಗಿದೆ, ಸ್ವಲ್ಪ ರ್ಯಾಶ್. ಇದು ಶಾಸ್ತ್ರಿ ಅಂತ ಮೇಡಮ್. ಇದು ಯಾಕೆ ಅಂದ್ರೆ ಇದು ಅದೇ ತರನೇ ನಾಮ ಎಲ್ಲ ಇದೆ, ಅದರಿಂದ ಇದನ್ನ ಶಾಸ್ತ್ರಿ ಅಂತ ಇಟ್ಟಿದ್ದೀವಿ. ಅಂದ್ರೆ ನಾವು ಬೆಳಗ್ಗೆ ಎದ್ದು ಬಂದಿದ ತಕ್ಷಣನೇ ಮಾತಾಡ್ಸ್ಕೋಬಹುದು, ಜಗ್ಗು, ಕರಿಯಾ, ಶಾಸ್ತ್ರಿ ಈ ತರ. ಅದರಿಂದ ಮೇಡಮ್ ನಮ್ಮ ಮಾತು ಅವು ಕೇಳ್ತವೆ, ನಮ್ಮ ನೋಡಿ ಎದ್ರುಕೊಳ್ಳಲ್ಲ. ಈಗ ನಾವು ಮೆಡಿಸನ್ ನೋಡಿ ಹೆಂಗ್ ಕೊಟ್ರು ಅದು ಪಾಡಿಗೆ ಅದು ತಿನ್ನುತ್ತೆ, ನಾವು ತಿಂಡಿ ಕೊಟ್ರು ತಿನ್ನುತ್ತೆ. ನಮ್ಮ ವಾಯ್ಸ್ ಅಲ್ಲಿ ಕೇಳಿದ್ರೆ ಅವಕ್ಕೆ ಇಲ್ಲೇ ಅಲರ್ಟ್ ಆಗುತ್ತೆ. ಆ ತರ ನಾವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂತೀವಿ ಮರಿ ಹತ್ರ. ಮೇನ್ ಮರಿಗಳ ಹತ್ರ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಿ ಅಷ್ಟೇ ನಾವು ಕೇಳೋದು. ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ತಾನಾಗ್ತಾನೆ ಮರಿಗಳು ನಿಮ್ಗೆ ಒಲಿಯುತ್ತೆ, ಅಡ್ಜಸ್ಟ್ ಆಗುತ್ತೆ. ತಾಳ್ಮೆ ಇಟ್ಕೊಳ್ಳಿ, ತಾಳ್ಮೆ ಇದ್ರೆ ಖಂಡಿತ ಎಲ್ಲದು ಸಾಧ್ಯ ಆಗೇ ಆಗುತ್ತೆ. ಓಕೆ. ಸೊ ಮ್ಯಾಮ್, ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ, ಅಂದ್ರೆ ಈಗ ಬಕ್ರೀದ್ ಬಂತು ಅಂತಂದ್ರೆ ನೀವು ಹೇಗೆ ಸೇಲ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ರಿ ಅಲ್ವಾ? ಸೊ ಈಗ ಇನ್ ಕೇಸ್ ಮರಿಗಳನ್ನ ತರಬೇಕು ಅಂತಂದ್ರೆ ಏನೇನು ಗುಣಲಕ್ಷಣಗಳನ್ನ ನೋಡಬೇಕು ಆ್ಯಂಡ್ ಹೆಂಗೆ ಎಚ್ಚರವಾಗಿರ್ಬೇಕು? ಈಗ ಫಾರ್ ಎಕ್ಸಾಂಪಲ್ ಕೊಂಬು ನೋಡಿ ತರೋದಾಗಿರ್ಬೋದು, ಅವುಗಳು ಹೈಟ್ ವೈಟ್ ಆಗಿರ್ಬೋದು, ಆ ಥರ ಏನಾದರೂ ನೋಡ್ಕೊಂಡು ತರಬೇಕಾ? ಹೆಂಗೆ ಅದನ್ನು ತೋರಿಸ್ಬೋದಾ? ಹೆಂಗಿದ್ರೆ ಬೆಸ್ಟ್ ಕ್ವಾಲಿಟಿ ಅಂತ? ಮೇಡಮ್, ನಾವು ಜಾಸ್ತಿ ವೈಟ್ ಮರಿಗಳನ್ನ ತರೋದು ಜಾಸ್ತಿ ಮೇಡಮ್. ವೈಟ್ ಮರಿಗಳನ್ನ ತಗೊಂಬರ್ತೀವಿ, ಮತ್ತೆ ಬ್ರೌನ್ ಮಿಕ್ಸ್ ಮರಿಗಳನ್ನ ಜಾಸ್ತಿ ನಾವು ತಗೋತೀವಿ. ಮತ್ತೆ ಕಂಬು ಹಿಂಗೆ ಇರ್ಬೇಕಂತ ಏನಿಲ್ಲ, ಕಂಬ್ ನಾವು ರಿಮೂವ್ ಮಾಡ್ತೀವಿ. ನಾವು ತಗೊಂಬಂದಿದ ತಕ್ಷಣ 15 ದಿವಸ ಆದ್ಮೇಲೆ 2 ಕಂಬುನು ತೆಗಿತೀವಿ. ಕಂಬ್ ತೆಗೆದ್ಮೇಲೆ ಅದು ಕಂಬ್ ರಿಮೂವ್ ಮಾಡಿದ್ರೇನೆ ಅದು ಫ್ಯಾಷನಬಲ್ ಆಗಿ ಕಂಬು ಚೆನ್ನಾಗಿ ಹೈಲೈಟ್ ಆಗಿ ಬರುತ್ತೆ. ಅದರಿಂದ ಕಂಬ್ ತೆಗಿಲೇಬೇಕು. ಕಂಬ್ ನಾವು ತೆಗೆದ್ಮೇಲೆ ಇದು ಮಾಡುತ್ತೆ. ಮತ್ತೆ ಮಡಿ ನಾವು ನೋಡ್ಬೇಕಾದ್ರೆ ಮೇಡಮ್ ಉದ್ದ ನೋಡ್ತೀವಿ, ಅಂದ್ರೆ ಇಷ್ಟು ಲೆಂತ್ ನೋಡ್ತೀವಿ, ಮತ್ತೆ ಹೈಟ್ ನೋಡ್ತೀವಿ. ಅದು ಸಣ್ಣ ಎಷ್ಟಿರುತ್ತೆ ಮ್ಯಾಮ್? ಒಂದು ಸಾಧಾರಣ ನಾವು ಇಷ್ಟಿರುತ್ತೆ ಮೇಡಮ್, ಅಷ್ಟೇ ಇಷ್ಟಿರುತ್ತೆ ಅಷ್ಟೇನೆ ಮರಿಗಳು. ಅದು ನೋಡಿ ತಗೊಂಡ್ ಬರ್ತೀವಿ ಮೇಡಮ್. ನಾವು ಈ ಸಲ ಕೊಟ್ಟಿರೋದೆಲ್ಲ 8 ಚಿಲ್ಲರೆ ಮೇಡಮ್ ಮರಿಗಳಿಗೆ. 8,000 ಚಿಲ್ಲರೆಗಳ ಮರಿಗಳು ಈ ಸಲ ಬಿದ್ದಿರೋದೆಲ್ಲ ನಮ್ಗೆ ಅಷ್ಟೇ ಬಿದ್ದಿರೋದು. ಹೋದ್ ಸಲ ಮಾತ್ರ ನಾವು ಸ್ವಲ್ಪ ಜಾಸ್ತಿ ಅಮೌಂಟ್ ಇಂದ ತಗೊಂಡಿದ್ವಿ. ಈ ಸಲ ಬಟ್ ಬೇಗನೆ ತಗೊಂಬಂದಿರೋದ್ರಿಂದ 8,000 ಚಿಲ್ಲರೆ ಮರಿಗಳನ್ನ ನಾವು ತಗೊಂಬಂದಿದ್ವಿ. ಬಟ್ ಸೆಲೆಕ್ಷನ್ ಮರಿಗಳು ಯಾವು ಇಟ್ಟಿಲ್ಲ. 200 ಮರಿಲಿ 50 ಮರಿ ಉಳಿದಿದ್ದು ಸೆಲೆಕ್ಷನ್ ವೈಸ್ ಕಟ್ಟಿದೀವಿ ಅಷ್ಟೇ ಮೇಡಮ್. ಸೊ ಈಗ ನೀವು ಬ್ರೀಡಿಂಗ್ ಏನು ಮಾಡಲ್ಲ? ಇಲ್ಲ ಮೇಡಮ್, ಸೇಲ್ ಪರ್ಪಸ್. ಹೌದು ಮೇಡಮ್, ಬಕ್ರೀದ್ಗಂತಾನೆ ಸ್ಪೆಷಲ್ ಆಗಿ ಸಾಕಿ ಬಕ್ರೀದ್ಗೆ ಮಾರ್ತೀವಿ. ಬಕ್ರೀದ್ಗೆ ಎಸ್ಪೆಷಲಿ ವೈಟ್ ನ ನೋಡಿ ತಗೋತಾರೆ, ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿರ್ಬೇಕು ಅಂತಾರಲ್ವಾ? ಒಂದು ಮೀಟ್ ಪರ್ಪಸ್ ಗೆ ಹೋಗುತ್ತೆ, ಓಕೆ. ಬಟ್ ಏನಕ್ಕೆ ಅಷ್ಟು ಅಟ್ರಾಕ್ಟಿವ್ ಅಂತ ಬಂದ್ರೆ ಅವ್ರು ಇಷ್ಟಪಟ್ಟು ತಗೊಳ್ಳೋದೇ ಜಾಸ್ತಿ ವೈಟ್, ಮತ್ತೆ ಶೋ ನೋಡ್ತಾರೆ, ಮತ್ತೆ ಮಾಂಸ ನೋಡ್ತಾರೆ, ಎಲ್ಲಾನು ನೋಡೋದ್ರಿಂದ ನಾವು ಇದನ್ನ ಜಾಸ್ತಿ ಇದರಲ್ಲಿ ಅದೇ ಬರೋದ್ರಿಂದ ಅದನ್ನೇ ತಗೊಂತೀವಿ ಮೇಡಮ್. ಓಕೆ, ಸೂಪರ್. ಸೊ ಮ್ಯಾಮ್, ಈಗ ಇಷ್ಟೆಲ್ಲ ಹೇಳಿದ್ರಿ ನೀವು. ಇನ್ ಕೇಸ್ ನಾವು 8,000 ಆಗಿರ್ಬೋದು ಅಥವಾ 10,000 ತರ್ತೀವಿ ಅಂತಂದ್ರೆ ಮರಿನ, ಸೊ ಎಷ್ಟಕ್ಕೆ ಸೇಲ್ ಮಾಡ್ಬೋದು ಅಂಡ್ ಎಷ್ಟು? ಈಗ 1 ಇಯರ್ ಕಾಯ್ಬೇಕಾ ಹೆಂಗೆ? ಮೇಡಮ್, ನಾವು ಈಗ 8,500 ಮರಿ ಕೊಟ್ಟು ಮರಿ ನಾವು ತಗೊಂಡ್ ಬಂದ್ವಿ ಅಂತ ಅನ್ಕೊಂಡ್ರೆ, ಈಗ ತಗೊಂಡ್ ಬಂದಿದೀವಿ ಅಂದ್ರೆ ಮಿನಿಮಮ್ 15,000ವರೆಗೂ ಖರ್ಚು ಬೀಳುತ್ತೆ ಮೇಡಮ್. ರಾಗಿ ಹುಲ್ಲಿಂದ ಹಿಡಿದು ಫುಡ್ ಇಂದ ಹಿಡಿದು ಎಲ್ಲ ಇನ್ ಕೇಸ್ 15,000ವರೆಗೂ ದುಡ್ಡು ಅಮೌಂಟ್ ಆಗುತ್ತೆ ಮೇಡಮ್. ಅದ್ರ ಮೇಲೆ ನಾವು ಮಾರಿದ್ದು ನಮ್ಗೆ ಲಾಭ. 20,000ಕ್ಕೆ ಮಾರಿದ್ರು ನಮ್ದೆ, 25,000ಕ್ಕೆ ಮಾರಿದ್ರು ನಮ್ದೆ, 30,000ಕ್ಕೆ ಮಾರಿದ್ರು ನಮ್ದೆ, 35,000ಕ್ಕೆ ಮಾರಿದ್ರು ನಮ್ದೆ. ಬಟ್ ನಾವು ಮರಿನ ಬೆಳವಣಿಗೆ ತರೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ, ಜಾಸ್ತಿ ಖರ್ಚು ಬೀಳಲ್ಲ. ನಾವು ಮರಿನ ಹೆಂಗ್ ಕ್ವಾಲಿಟಿಯಾಗಿ ಇದು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಮ್ಯಾಮ್, ನಿಮ್ ಪ್ರಾಫಿಟ್ ಹೆಂಗಿರುತ್ತೆ ಅಂದ್ರೆ ನೀವು ಯಾವ ತರ ಸೇಲ್ ಮಾಡ್ತೀರಾ? ನಿಮ್ಮ ಒಂದು ಟೆಕ್ನಿಕ್ ಏನು ಮ್ಯಾಮ್ ಸೇಲ್? ನಾವೇನಿಲ್ಲ ಮೇಡಮ್, ಮರಿಗಳನ್ನ ತುಂಬಾ ಅಂದ್ರೆ ಶೈನಬಲ್ ಆಗಿ ಸಾಕ್ತಿವಿ ಮೇಡಮ್. ಮರಿ ಶೈನಬಲ್ ಆಗಿ ಸಾಕೋದ್ರಿಂದ ನಮ್ಗೆ ಕಸ್ಟಮರ್ಸ್ ಆಲೆ ನಾನು 6 ವರ್ಷದಿಂದ ಮಾಡೋದ್ರಿಂದ ಬಟ್ ಎಲ್ಲ ಗೊತ್ತಿರೋದ್ರಿಂದ ಎಲ್ಲ ಇಲ್ಲೇ ಬರ್ತಾರೆ ಮೇಡಮ್. ಸೊ ಇಲ್ಲೇ ಬರ್ತಾರೆ. ಸಂತೆ ಇಲ್ಲೇ ಎಲ್ಲಿದೆ? ಸಂತೆ ನಿಯರ್ ಬೈ ಇದೆ ಅಂದ್ರೆ ಕ್ಯಾಸಂದ್ರ ಇದೆ, ಅಕ್ಕಿರಾಂಪುರ ಇದೆ, ಮಾಗಡಿ ಸಂತೆ ಇದೆ. ಬಟ್ ನಿಯರ್ ಬೈ ಕುಣಿಗಲ್ಲು ನಡೆಯುತ್ತೆ, ಗುಬ್ಬಿ ನಡೆಯುತ್ತೆ. ಇನ್ ಕೇಸ್ ಉಳಿದ್ರೆ ಸಂತೆಗೆ ಹಾಕ್ತಿವಿ ಮೇಡಮ್. ಏನು ಎದುರುಕೊಳ್ಳೋ ಅಂತದ್ದು ಏನಿಲ್ಲ. ಇಲ್ಲಿ 2,000 ಜಾಸ್ತಿ ಮಾಡಿದ್ರೆ ಸಂತೆಲಿ 2,000 ಕಡಿಮೆಗೆ ಮಾರ್ಬೋದು, ಇಲ್ಲ ಅಲ್ಲೇ 2,000 ಜಾಸ್ತಿ ಮಾರಿ ಇಲ್ಲಿ 2,000 ಕಡಿಮೆಗೆ ಮಾರ್ಬೋದು. ಇದರಲ್ಲಿ ಎದುರುಕೊಳ್ಳೋ ಅಂತ ಮಾತೇ ಇಲ್ಲ ಮೇಡಮ್. ನಾವು ಒಂದ್ಸಲಿ ನೀರ್ಗೆ ಇಳಿದ್ಮೇಲೆ ಈಜ್ಲೇಬೇಕು, ದಡ ಸೇರ್ಲೇಬೇಕು, ಹಂಗಂತ ಎದುರುಕೊಂಡು ಕುತ್ಕೊಳ್ಳೋ ಮಾತೇ ಇಲ್ಲ ನಮ್ಮ ಹತ್ರ. ಹೆಂಗಾದ್ರೂ ಆಗ್ಲಿ ನಾವು ಸೇಲ್ ಮಾಡೇ ಮಾಡ್ತೀವಿ. ಓಕೆ. ಸೊ ಈಗ 50 ಮರಿ ಇದೆಯಲ್ವಾ ಮ್ಯಾಮ್, ಸೊ ನಿಮ್ಮ ಒಂದು ಪ್ರಾಫಿಟ್ ಯಾವ ರೀತಿ? ಅಂದ್ರೆ ನಿಮ್ಗೊಂದು ಮಾರ್ಜಿನ್ ಇರುತ್ತೆ, ಇಷ್ಟು ನಂಗೆ ಪ್ರಾಫಿಟ್ ಈ ವರ್ಷ ಬರಬೇಕು ಅಂತ. ಸೊ ಆತರ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಲಾಸ್ಟ್ ನಿಮ್ ಪ್ರಾಫಿಟ್
ಪ್ರಾಫಿಟ್ ನಾವು ಜಾಸ್ತಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಲ್ಲ ಮೇಡಮ್, ಎಕ್ಸ್ಪೆಕ್ಟ್ ಇದೆ ಬಟ್ ನಮ್ಮ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಬೇಡ. ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 10,000 ರೂಪಾಯಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಮೇಡಮ್. ಅದ್ರ ಮೇಲ್ ಕೊಟ್ಟಿದ್ದು ಭಗವಂತಂದೆಯೇ ನಾವು 10,000 ಎಕ್ಸ್ಪೆಕ್ಟ್ ಮಾಡ್ತೀವಿ ಮೇಡಮ್. ಒಂದ್ ಮರಿ ಮೇಲೆ 10,000 ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಬರ್ಬೇಕು ಅಂತ ಮಾಡ್ತೀವಿ. ಮತ್ ಮರಿ ಸಾಯೋದಿಕ್ ಕೊಡಲ್ಲ ನಾವು. ಬೇಕಾದ್ರೆ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಅಲ್ಲಿ ಇದೆ 2 ಮರಿ ಸತ್ತೋಗುವಂತ ಮರಿಗಳನ್ನ ನಾವು ಉಳಿಸ್ಕೊಂಡಿದೀವಿ. ಅದು ಉಳಿಸ್ಕೊಂಡು ನಾವು ಅದನ್ನು ಸಾಕ್ತಾ ಇದೀವಿ. 10,000 ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ಸೊ ಹೈಯೆಸ್ಟ್ ಸೇಲ್ ಆಗಿರೋದು ಯಾವ್ದು ಅಮೌಂಟ್ ಮ್ಯಾಮ್? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಲಾಸ್ಟ್ ಇಯರ್ ಕಟ್ಟಪ್ಪ ಆಯ್ತು, ಕಟ್ಟಪ್ಪನೇ ಎಷ್ಟು ರೈಟ್ ಮೇಡಮ್? ಓಕೆ, ಸೊ ಎಷ್ಟು ಅಂತ ಹೇಳಿ? ಅದು ಆಂಧ್ರ ಹತ್ರ ಕರ್ನೂಲ್ಗೆ ಹೋಯ್ತು. 4 ಮರಿ ತಗೊಂಡ್ರು, 35,000 ರೂಪಾಯಿ ಅನ್ನಂಗ್ ಹೋಯ್ತು ಮೇಡಮ್. ಒಂದ್ ಮರಿ 4 ಮರಿ ಇಲ್ಲೇ ಬಂದು ಕರ್ನೂಲ್ ತಗೊಂಡ್ರು. ಕಳ್ಸ್ಕೊಡಕ್ ಬೇಜಾರಾಗಿಲ್ವಾ ಮ್ಯಾಮ್? ಮೇಡಮ್ ಅಫ್ಕೋರ್ಸ್, ಬಿಕಾಸ್ ನೀವು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಂತಂದ್ರೆ. ಅಂಡ್ ಲಾಸ್ಟ್ ಟೈಮ್ ನೀವು ಕಟ್ಟಪ್ಪ ಬಗ್ಗೆ ರೀಲ್ ಮಾಡ್ಬೇಕಾದ್ರೆ ಅಥವಾ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರೆ ನಿಮ್ ಫೇವ್ರೇಟ್ ಅಂತ, ಸೊ ಕಳ್ಸ್ಕೊಡ್ಬೇಕಾದ್ರೆ ಮೇಡಮ್ ಇದು ನಮ್ದು ವೃತ್ತಿ ಆಗಿರೋದ್ರಿಂದ ನಾವು ಕಟ್ಟಪ್ಪನ್ನ ನಾವು ಮಾರಿದ ತಕ್ಷಣನೇ ಬೇರೆ ಮರಿಗಳನ್ನ ತಗೊಂಡ್ಬಂದ್ಬಿಡ್ತೀವಿ. ನಾವು ಜಾಸ್ತಿ ಗ್ಯಾಪ್ ಕೊಡಲ್ಲ ಮೇಡಮ್, 2 ದಿನ 3 ದಿನ ಅಷ್ಟೇ ಮೇಡಮ್. ಆ ಅಟ್ಯಾಚ್ಮೆಂಟ್ ನ ಈ ಮರಿಗಳ ಮೇಲೆ ಇಟ್ಕೊಂಡ್ಬಿಡ್ತೀವಿ ಮೇಡಮ್. ಆದ್ರಿಂದ ನಮ್ ಕಣ್ ಮುಂದೆ ಯಾವ್ದಾದ್ರು ಬೇರೆ ಮರಿಗಳು ಇದ್ದೇ ಇರೋ ತರಾನೇ ಇಟ್ಕೊಂತೀವಿ. ನಾವೆಲ್ಲೂ 1 ತಿಂಗಳು 15 ದಿವಸ ನಾವು ಗ್ಯಾಪ್ ತಗೊಳ್ಳೋಣ, ನಾವೆಲ್ಲೂ ಹೋಗೋದು ಇಲ್ಲ. ನಾವೇನ್ ಮಾಡ್ತೀವಿ ಅದನ್ನ ಆ ಅಟ್ಯಾಚ್ಮೆಂಟ್ ನ ನಾವು ಬೇರೆ ಮರಿಗಳ ಮೇಲೆ ತೋರಿಸ್ತಾ ಹೋಗ್ತೀವಿ ಮೇಡಮ್. ಓಕೆ, ಸೂಪರ್. ಸೊ ನಿಮ್ ಫ್ಯೂಚರ್ ಪ್ಲಾನ್ ಏನಿದೆ ಮ್ಯಾಮ್? ಈಗ ಲಾಸ್ಟ್ ಟೈಮು ನಾನು ಕೇಳಿದ್ದೆ ನೀವು ಇನ್ನೂ ಕುರಿ ಸಾಕಾಣಿಕೆ ಚೆನ್ನಾಗಿ ಮಾಡ್ಬೇಕು ಅಂತಂದ್ರೆ, ಸೊ ನೆಕ್ಸ್ಟ್ ನಿಮ್ ಫ್ಯೂಚರ್ ಪ್ಲಾನ್? ಮೇಡಮ್ ನಾವು ವರ್ಷನೂ 10 ಮರಿನೇ ರೈಸ್ ಮಾಡ್ಕೊಂಡು ಈ ಸಲ 50 ಮರಿ ನಿಲ್ಸಿದೀವಿ. ಸಾಧ್ಯ ಆದ್ರೆ 100 ಮರಿ ಬಕ್ರೀದ್ಗಂತಾನೆ ಸಾಕ್ಬೇಕು ಅನ್ಕೊಂಡಿದೀವಿ. ಮತ್ತೆ ಮರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಈ ವರ್ಷದಿಂದ 1,000 ಮರಿ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಮತ್ತೆ ಮರಿ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ. ಮತ್ತೆ ಸಾಕಾಣಿಕೆನೂ ನಾನು ನಮ್ಮ ಹತ್ರ ಮರಿ ತಗೊಂಡವ್ರಿಗೆ ನಾನು ಹೇಳ್ಕೊಡ್ತಾ ಇದೀನಿ. ಬಟ್ ಯಾವ್ದೇ ತರ ಎಕ್ಸ್ಪೆಕ್ಟೇಷನ್ ದುಡ್ಡು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಫ್ರೀ ಆಗಿ ಹೇಳ್ಕೊಡ್ತಾ ಇದೀನಿ ಸಾಕಾಣಿಕೆ. ಬಟ್ ಅವರು ನಾನು ಹೇಳ್ಕೊಟ್ಟಂಗೆ ಸಾಕಾಣಿಕೆ ಮಾಡಿದ್ರೆ ಅಷ್ಟೇ ಸಾಕು, ಸಕ್ಸಸ್ ಆದ್ರೆ ಸಾಕು. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ. ಸೊ ನಾನು ಹೇಳ್ಕೊಡ್ತೀನಿ ಅನ್ನೋದಕ್ಕೆ ರೆಡಿ ಕೂಡ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವ್ಯಾಕ್ಸಿನೇಷನ್ ಬಗ್ಗೆ ಆಗಿರ್ಬೋದು, ಅವುಗಳಿಗೆ ಏನೇನು ರೋಗ ಬರುತ್ತೆ, ಸೊ ಹುಷಾರ್ ತಪ್ಪದಾಗ ಏನ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀರಾ. ಯಾಕಂತಂದ್ರೆ ಅದ್ರ ಬಗ್ಗೆ ಹೇಳಲ್ಲ, ರೋಗ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಏನ್ ಮನೇಲಿ ಮದ್ದು ಮಾಡಬೇಕು ಅನ್ನೋದು ಹೇಳಲ್ಲ. ಬಟ್ ನೀವು ಹೇಳ್ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನೊಂದು ಹಸಿ ಸೊಪ್ಪು ಆಗ್ಬಾರ್ದು ಅಂತ ಹೇಳಲ್ಲ, ಹಸಿ ಸೊಪ್ಪು ಆಗ್ಬೇಕು. ಯಾವಾಗ ಆಗ್ಬೇಕು? ಮರಿ ಬಂದು 2 ತಿಂಗಳು ಆಗ್ಬೇಕು. 2 ತಿಂಗಳು 1.5 ತಿಂಗಳು ಆದ್ಮೇಲೆ ಹಸಿ ಸೊಪ್ಪು ಶುರು ಮಾಡಿ, ಹಸಿ ಮೇವು ಹಾಕೋದು ಶುರು ಮಾಡಿ. ಅವಾಗ ಮರಿ ಇನ್ನೂ ಚೆನ್ನಾಗಿ ತೂಕ ತುಳಿಯುತ್ತೆ. ಹಸಿ ಮೇವು ಹಾಕಿದ್ರೇನೆ ಮರಿ ತೂಕ ತುಳಿಯೋದು. ಬರೀ ಒಣದ್ದೇ ಕೊಡ್ತಾ ಇದ್ರೆ ಸ್ವಲ್ಪ ಬೆಂಡಿರುತ್ತೆ. ಮರಿ ಚೆನ್ನಾಗಿ ತೂಕ ತುಳಿಬೇಕು ಅಂದ್ರೆ ಹಸಿ ಮೇವು ಜೊತೆ ಒಣ ಹುಲ್ಲು ಸೇರಿಸಿ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ತೂಕ ತುಳಿಯುತ್ತೆ. ಬಟ್ ಸ್ಟಾರ್ಟಿಂಗ್ ವೈಸ್ ಖಂಡಿತ 1 ತಿಂಗಳು ಮರಿಗೆ ಹಸಿ ಮೇವು ತೋರಿಸ್ಬೇಡಿ. ಮತ್ತೆ ಇಬ್ನಿಲ್ ಕುಯ್ದಿರೋ ಜೋಳ ಇಬ್ನಿಲ್ ಕುಯ್ದಿರೋ ಮೇವು ಮಾತ್ರ ಯಾವುದೇ ಕಾರಣಕ್ಕೂ ಆಗ್ಬೇಡಿ. ಓಕೆ, ಸೊ ಈ ಮಳೆಗಾಲಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ? ಹೌದು ಮೇಡಮ್, ಖಂಡಿತ. ಆಲ್ರೆಡಿ ಮಳೆಗಾಲ ಶುರು ಆಯ್ತಲ್ವಾ? ಮಳೆಗಾಲದಲ್ಲಿ ಜಾಸ್ತಿ ಸ್ವಲ್ಪ ಹಸಿ ಮೇವನ್ನ ಕಂಟ್ರೋಲ್ ಮಾಡಿ ಕೊಡಿ. ಸ್ವಲ್ಪ ಕೊಡಿ, 1 ಟೈಮ್ ಕೊಡಿ. ಬಟ್ ಜಾಸ್ತಿ ಒಣಗಿರೋದನ್ನ ಕೊಡಿ. ಒಣಗಿರೋದನ್ನ ಕೊಟ್ರೆ ಅವಾಗ ಕಾಯಿಲೆ ಎಲ್ಲ ರುಜಿನ ಕಡಿಮೆ ಆಗುತ್ತೆ. ನೆಗಡಿ ಶೀತ ಅನ್ನೋದಿರುತ್ತೆ, ಅದೊಂದು ಸ್ವಲ್ಪ ಕಂಟ್ರೋಲಬಲ್ ಬರುತ್ತೆ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಂಟರ್ವ್ಯೂ ಕೊಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಸೊ ನಾನು ಕೇಳ್ತಾ ಇರ್ತೀನಿ ಯಾವತ್ತೂ ಕೂಡ ಸೊ ಇಂಟರ್ವ್ಯೂ ಮಾಡೋಕ್ಕೆ ಬರ್ಬೋದಾ ಅಂತ. ಯಾಕಂತಂದರೆ ತುಂಬ ಡಿಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸೊ ನಮಗೂ ಕೂಡ ಅದೇ ಬೇಕಾಗಿರೋದು. ಒಬ್ಬ ಫಾರ್ಮರ್ ನಮ್ಮ ವಿಡಿಯೋನ ನೋಡ್ತಿದ್ದಾನೆ ಅಂತಂದರೆ A to Z ಇನ್ಫಾರ್ಮೇಷನ್ ಅವ್ರಿಗೆ ಸಿಗಬೇಕು ಅನ್ನೋದು. ಸೊ ಲಾಸ್ಟ್ ಎಪಿಸೋಡಲ್ಲೂ ಕೂಡ ಎಳಗಾ ಕುರಿನ ಹೆಂಗೆ ಸೇಲ್ ಮಾಡಬೇಕು ಅನ್ನೋದು ಹೇಳ್ಕೊಟ್ರಿ. ಈ ಒಂದು ವಿಡಿಯೋದಲ್ಲಿ ಹೆಂಗೆ ಎಳಗಾ ಮರಿಗಳನ್ನು ತರಬೇಕು ಅನ್ನೋದು ಹೇಳ್ಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಮಹಾಲಕ್ಷ್ಮಿಯವರು ಇನ್ ಕೇಸ್ ನೀವು ಎಳಗಾ ಕುರಿಯನ್ನ ಸಾಕಾಣಿಕೆ ಮಾಡ್ತೀರಿ ಅಂತಂದ್ರೆ ಮರಿಗಳನ್ನ ಎಲ್ಲಿಂದ ತರಬೇಕು, ಹೇಗೆ ತರಬೇಕು, ಅದರ A to Z ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಸೊ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಎಳಗಾ ಕುರಿ ಸಾಕಾಣಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಇದೆ. ಸೊ ಇಲ್ಲಿ ಎಳಗಾ ಕುರಿ ಸಾಕಾಣಿಕೆ ಮಾಡಿ ಯಾರು ಸಕ್ಸಸ್ ಆಗಿದಾರೋ ಅಂದ್ರೆ ಅನುಭವಿ ರೈತರು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.